ಓಕೆ ಡಾಕ್ಟರ್, ಈಗ ಮಕ್ಕಳಿಗೆ ಹುಟ್ಟಿದಾದ್ಮೇಲೆ ರ್ಯಾಷಸ್ ಆಗೋದು ಅಥವಾ ಸ್ಕಿನ್ ಬಹಳ ಸೆನ್ಸಿಟಿವ್ ಇದ್ದಾಗ ಒಂದ್ ರೀತಿ ಸ್ಕಿನ್ ಪೀಲ್ ಕೂಡ ಆಗ್ತಿರತ್ತೆ. ಸೊ ವೈ ಇಸ್ ದಟ್ ಅಂತ, ಯಾಕೆ ಆಗತ್ತ ಆ ರೀತಿ? ಮಕ್ಕಳ ಸ್ಕಿನ್ ಏನಿದೆ ನಾ ಹೇಳ್ದಂಗೆ ಡೆಲಿಕೇಟ್ ಆಗಿರುತ್ತೆ. ಸೊ ಹುಟ್ಟಿದಾಗ ಏನಾಗುತ್ತೆ, ಮಕ್ಕಳದ್ದು ಫಸ್ಟ್ ಆ ವರ್ನಿಕ್ಸ್ ಎಲ್ಲ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಒಂದು 6 ಅವರ್ಸ್ ತನಕ ಕಡ್ಡಾಯವಾಗಿ ಸ್ನಾನ ಮಾಡಿಸ್ಬಿಡಿ ಅಂತಲೇ ನಾವು ಹೇಳೋದು. ಈಗ ಐಡಿಯಲಿ 24 ಅವರ್ಸ್ ತನಕ ನಾವು ಮಾಡಿಸೋದಿಲ್ಲ. ಇಮಿಡಿಯೇಟ್ ನಮ್ಮ ಮಗು ಹುಟ್ಟಿದ ತಕ್ಷಣ ಮಗುನ ಸ್ಟೆಬಿಲೈಸ್ ಮಾಡಬೇಕು. ಅದ್ರ ಉಸಿರಾಟ ಇರ್ಬೋದು, ಎದೆ ಹೊಡಿತಾ ಇರ್ಬೋದು, ಓವರ್ ಆಲ್ ಆಕ್ಟಿವಿಟಿನ ಸ್ಟೆಬಿಲೈಸ್, ಬ್ರೈನ್ನ ಸ್ಟೆಬಿಲೈಸ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಮಗುನ ತಾಯಿಗೆ ಜೊತೆಗೆ ಸ್ಕಿನ್ ಟು ಸ್ಕಿನ್ ಕೇರ್ ಕೊಟ್ಟು ಆ ಒಂದು ಏನು ಕಂಟಿನ್ಯೂಟಿ ಆಫ್ ವಾರ್ಮ್ತ್ ಏನಿದೆ ಗರ್ಭದಲ್ಲಿ ಇದ್ದಾಗ ಹೇಗೆ ಅದು ವಾರ್ಮ್ತ್, ಅದಕ್ಕೆ ವಾರ್ಮ್ ಚೈನ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಅಂದರೆ ಥ್ರೂ ಔಟ್ ಡೆಲಿವರಿ ಪ್ರೊಸೆಸ್ಸಲ್ಲಿ ಇರ್ಬೋದು, ಡೆಲಿವರಿ ಆದ್ಮೇಲೂ ಕೂಡ ಆ ಟೆಂಪರೇಚರ್ ರೆಗ್ಯುಲೇಷನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಕ್ಕಳಲ್ಲಿ, ನವಜಾತ ಶಿಶುವಲ್ಲಿ. ಸೊ ಸ್ಕಿನ್ ಟು ಸ್ಕಿನ್ ಕೊಟ್ಟು ತಾಯಿ ಫೀಡ್ ಮಾಡೋದನ್ನ ನಾವು ಇಮಿಡಿಯೇಟ್ ಆಗಿ ಇನಿಷಿಯೇಟ್ ಮಾಡ್ತೀವಿ. ಸೊ ಇದಾದ್ಮೇಲೆ ಏನಾಗುತ್ತೆ, ಆ ವರ್ನಿಕ್ಸ್ ಅನ್ನೋದು ನಿಧಾನಕ್ಕೆ ಹೊರಟೋಗುತ್ತೆ. ಅದೇ ರೀತಿ ಆ ಮೇಲ್ಗಡೆ ಇರುವಂತ ಸ್ಕಿನ್ ಏನಾಗುತ್ತೆ, ಅದು ಸ್ಕಿನ್ ಪೀಲಿಂಗ್ ಮಕ್ಕಳಲ್ಲಿ ಬಹಳಷ್ಟು ಕಾಮನ್. ಸೊ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಅದ್ರ ಮೇಲೆ ಸ್ಕಿನ್ ಪೀಲ್ ಆದ್ಮೇಲೆ ಅದು ಏನೊಂದು ಕೆರೆಟಿನೈಸೇಷನ್ ಆಫ್ ದ ಸ್ಕಿನ್ ಅಂತ ಹೇಳ್ತೀವಿ. ಅಂದ್ರೆ ಆ ಅಪ್ಪರ್ ಲೇಯರ್ ಆಫ್ ಸ್ಕಿನ್ ಮೇಲೆ ಒಂದು ಇನ್ಸುಲೇಷನ್ ತರ ಒಂದು ಕೆರೆಟಿನೈಸೇಷನ್ ಆಗಕ್ಕೆ ಶುರು ಆಗುತ್ತೆ ಆ ಪ್ರೋಸೆಸ್. ಸೊ ಆ ಪ್ರೋಸೆಸ್ ಆಗೋ ಟೈಮಲ್ಲಿ ಸ್ಕಿನ್ ಪೀಲಿಂಗು ಮತ್ತೆ ನ್ಯೂ ಸ್ಕಿನ್ ಫಾರ್ಮೇಷನ್ಸ್, ಕೆರೆಟಿನೈಸೇಷನ್ ಆಫ್ ದ ಸ್ಕಿನ್ ಇವೆಲ್ಲವೂ ಕೂಡ ಆಗೋದ್ರಿಂದ ಸ್ಕಿನ್ ಪೀಲಿಂಗ್ ಇಸ್ ವೆರಿ ವೆರಿ ಕಾಮನ್. ಅದಕ್ಕೆ ಯಾವುದೇ ರೀತಿಯಾದಂಥ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ.